ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನೋಡಿ, ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ನಿಮ್ಮ ಅಪ್ಪ ಅಮ್ಮ ಎಷ್ಟು ಅಪ್ಸೆಟ್ ಆಗಿದ್ದಾರೆ. ನಿಮ್ಮಿಂದ ನಾನು ಬ್ಲೇಮ್ ತಗೋಬೇಕಾಗಿ ಬಂದಿದೆ. ಯಾಕ್ರಿ ನನ್ನನ್ನು ಪದೇ ಪದೇ ಸಂಕಟಕ್ಕೆ ಸಿಕ್ಕಾಕ್ಸ್ತೀರಾ? ಐ ಆಮ್ ಸಾರಿ ಪ್ರೇಮ್, ಇದಕ್ಕೆಲ್ಲ ನಾನೇ ಕಾರಣ. ವಿಷಯ ಇಷ್ಟೊಂದು ಬೆಳೆಯೋದಕ್ಕೆ ನಾನು ಅವಕಾಶನೇ ಕೊಡಬಾರ್ದಾಗಿತ್ತು. ಅವತ್ತು ನೀವು DNA ಟೆಸ್ಟ್ ಬೇಡ ಅಂದ್ರಿ. ನಿಮ್ಮ ಮಾತನ್ನು ಧಿಕ್ಕರಿಸಿ ತಪ್ಪು ಮಾಡಿಬಿಟ್ಟೆ. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ತಿದ್ದೀನಿ. ತಿಳಿದೇ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ಬೋದು. ತಿಳಿದು ಅದೇ ತಪ್ಪು ಮಾಡಿದ್ರೆ ಅದನ್ನು ಅರ್ಗಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ. ಈಗ DNA ಟೆಸ್ಟ್ ಅನ್ನೋದು ಮುಗ್ದು ಹೋಗಿರೋಂಥ ಮಾತು. ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಹೇಳಿ? ನಾನು ತುಂಬ ಫೂಲಿಶ್ ಆಗಿ ನಡ್ಕೊಂಡ್ಬಿಟ್ಟೆ. ಯಾವ ಛಲ ನನ್ನ ವಿವೇಚನೆಗೆ ಮುಸುಕು ಹಾಕಿತ್ತೋ ಏನೋ. ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೋ ಹಾಗೆ ನಿರ್ಧಾರ ಮಾಡಿಬಿಟ್ಟೆ. ಅದು ನನ್ನ ತಪ್ಪೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಕಳ್ಕೋಬೇಕಾಗತ್ತೆ ಅಂತ ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಪ್ರೇಮ್. ನೀವು ಮನೆ ಬಿಟ್ಟು ಹೋದ್ಮೇಲೆ ನನಗೆ ಅರ್ಥ ಆಯಿತು, ನಿಮ್ಮ ಮುಂದೆ ನನ್ನೀಗೋ ತೀರಾ ಕ್ಷುಲ್ಲಕವಾಗಿತ್ತು ಅಂತ. ಅದಕ್ಕೆ DNA ಟೆಸ್ಟ್ ಮಾಡಿಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಹಾಗೆ ನೋಡ್ತಿದ್ದೀರಿ ಪ್ರೇಮ್? ನಾನು DNA ಟೆಸ್ಟ್ಗೆ ಒಪ್ಕೊಳ್ಳಿಲ್ಲ. ನಿಮ್ಮ ಮಾತು ಮೀರಿ ನಡೆಯೋಕ್ಕಾಗಲಿಲ್ಲ ನನಗೆ. ಅದನ್ನು ಹೇಳೋಣ ಅಂತಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ನೀವೇ ಎಷ್ಟೋ ಸಲ ಹೇಳಿದ್ದೀರಲ್ಲ ಪ್ರೇಮ್, ಹಿಂದೆ ನನ್ನ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಕೆಟ್ಟ ಕನಸು ಅಂತ ನಾನು ಮರ್ತುಬಿಡಬೇಕು ಅಂತ. ನಾನು ಹಾಗೆ ತಿಳ್ಕೊಂಡಿದ್ದೀನಿ ಪ್ರೇಮ್. ನಿಮ್ಮ ಜೊತೆ ಹೊಸದಾಗಿ ಜೀವನ ಶುರು ಮಾಡಬೇಕು ಅಂತ ನನ್ನಲ್ಲೂ ಆಸೆ ಹುಟ್ಕೊಂಡಿದೆ. ನೀವಿದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋದಾಗ ನಿಮಗೋಸ್ಕರ ಎಷ್ಟು ಹಂಬಲಿಸ್ಕೊಂಡು ಚಡ್ಪಡಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಯಾಕೆ ಸುಮ್ಮನಾಗ್ಬಿಟ್ರಿ ಪ್ರೇಮ್? ಇದುವರೆಗೂ ನಾನು ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಬೇಕಾದರೆ ನನ್ನ ಕೆನ್ನೆಗೆ ಹೊಡೆದ್ಬಿಡಿ. ಆದರೆ ನಮ್ಮ ಮನೆ ಬಿಟ್ಟು ಇಲ್ಲಿಗೂ ಹೋಗಬೇಡಿ ಪ್ರೇಮ್. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಮನೆಗೆ ವಾಪಸ್ ಬನ್ನಿ. ನಿಮ್ಮ ಸ್ವಾಭಿಮಾನ, ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರೋ ಯಾವ ತಪ್ಪನ್ನು ನಾನಿನ್ನು ಯಾವತ್ತೂ ಮಾಡಲ್ಲ. ನನ್ನನ್ನು ಏನ್ರಿ ಅನ್ಕೊಂಡಿದ್ದೀರಾ ನೀವು? ಮನಸ್ಸು ಹೃದಯ ಇಲ್ದಿರೋ ಕಲ್ಲು ಗೊಂಬೆ ಅಂತನಾ? ಯಾಕೆ ನನ್ನ ಭಾವನೆ ನನ್ನ ನಿರ್ಧಾರ ಅಂತ ನನಗೇನೂ ಇಲ್ವಾ? ನೀವು ಅಂದಾಗ ಅನ್ಸ್ಕೋಬೇಕು, ನೀವು ಬೇಡ ಅಂತ ದೂರ ಹೋಗಬೇಕು, ನೀವು ಸಾರಿ ಕೇಳಿದಾಗ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ನೀವು ಕಣ್ಣೀರು ಹಾಕಿದಾಗ ನಿಮ್ಮನ್ನು ಸಮಾಧಾನ ಮಾಡಬೇಕು. ಇಷ್ಟೇನಾ ನನಗೆ? ನನಗೆ ನೋವು ಆಗ್ತಿದೆ ಅಂತ ಒಂದು ದಿನನಾದರೂ ನೀವು ಕನ್ಸಿಡರ್ ಮಾಡಿದ್ದೀರಾ? ಹೋಗ್ಲಿ, ಯಾವತ್ತಾದರೂ ನನ್ನ ಪ್ರೀತಿ ವಿಶ್ವಾಸನ ನೀವು ರೆಕಗ್ನೈಸ್ ಮಾಡಿದ್ದೀರಾ? ನಾನು ನಿಮಗೆ ಕೇರ್ ತೋರಿಸಿದ್ರೆ ಅದು ನನ್ನ ಔದಾರ್ಯ ಅಂತ ತುಚ್ಛವಾಗಿ ಹೇಳ್ತೀರಾ. ನಾನು ನಿಮ್ಮ ಹತ್ರ ಸಹಜವಾಗಿ ಮಾತಾಡಿದ್ರು ನಾನು ನಿಮಗೆ ಅನುಕಂಪ ತೋರಿಸಿ ನನ್ನ ತ್ಯಾಗದ ಹಿರಿಮೆನ ಬೆಳೆಸ್ಕೊತಾ ಇದ್ದೀನಿ ಅಂತ ತುಚ್ಛವಾಗಿ ಹೇಳ್ತೀರಾ. ಗಂಡ ಅನ್ನೋ ಬಡಪಾಯಿಗೆ ಕಿಂಚಿತ್ತಾದರೂ ಬೆಲೆ ಕೊಟ್ಟು ನೋಡ್ಕೊಂಡಿದ್ದೀರಾ ನೀವು? ನಿಜ, ಅಂಕಲ್ ಆಂಟಿ ನನ್ನನ್ನು ತುಂಬಾ ಆದರಿಸ್ತಾರೆ. ಆದರೆ ನನಗೆ ಬೇಕಾಗಿರೋದು ಮನೆ ಅಳಿಯ ಅನ್ನೋ ಕಿರೀಟ ಅಲ್ಲ ರೀ. ನಿಮ್ಮ ಗಂಡನ ಸ್ಥಾನಕ್ಕೆ ನೀವು ಎಷ್ಟು ಬೆಲೆ ಕೊಡ್ತೀರಾ ಅನ್ನೋದಷ್ಟೇ ನನಗೆ ಮುಖ್ಯ ಆಗಿತ್ತು. ನೀವು ಬದಲಾಗ್ತೀರಾ, ನನ್ನನ್ನು ಅರ್ಥ ಮಾಡ್ಕೋತೀರಾ ಅಂತ ಇಷ್ಟು ದಿನ ಕಾದೆ. ಆದರೆ ನನ್ನ ತಾಳ್ಮೆ, ನಿರೀಕ್ಷೆ ಎಲ್ಲ ವ್ಯರ್ಥ ಅಂತ ನೀವೇ ಪ್ರೂವ್ ಮಾಡಿಬಿಟ್ರಿ. ಇಲ್ಲ ರೀ, ನಿಮಗೆ ನಿಜವಾಗ್ಲೂ ಪಶ್ಚಾತ್ತಾಪ ಆಗಿಲ್ಲ. ನಿಮ್ಮ ತಂದೆ ತಾಯಿಗೆ ಮುಖ ತೋರಿಸೋದಕ್ಕೆ ಪಕ್ಕದಲ್ಲಿ ಗಂಡ ಅನ್ನೋ ಪ್ರಾಣಿ ಇರಬೇಕಷ್ಟೆ. ಆ ಜಾಗ ಏನಾದರೂ ಖಾಲಿ ಆದರೆ ನಿಮ್ಮ ಮನೆ ಗೌರವ ಹಾಳಾಗುತ್ತೆ. ನಿಮ್ಮ ತಂದೆ ತಾಯಿಗೆ ನೋವು ಕೊಡಬಾರ್ದು ಅಂತ ನನ್ನ ಹತ್ರ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಬಂದಿದ್ದೀರಾ ಅಲ್ವಾ? ಇಲ್ಲ ಪ್ರೇಮ್, ನಾನು ನಿಜವಾಗ್ಲೂ ನನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ನಂಬಿ. ಬೇಕಾದರೆ
ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಪ್ಲೀಸ್ ದಯವಿಟ್ಟು ನನ್ನನ್ನು ಮತ್ತೆ ಅಷ್ಟು ದೊಡ್ಡ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸ್ಬೇಡಿ. ಇನ್ನು ಯಾವ ಭಾರ ಹೊರೋಂಥ ಸ್ಥಿತಿಲಿ ನಾನಿಲ್ಲ. ನಿಮ್ಮ ತಂದೆ ತಾಯಿ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವ್ರು ನನಗೆ ತೋರಿಸಿರೋ ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ಮರೆಯಲ್ಲ. ಆದರೆ ಸ್ವಾಭಿಮಾನ ಕಳ್ಕೊಂಡು ಅಸ್ತಿತ್ವನೇ ಇಲ್ಲದಿರೋ ಗೊಂಬೆ ಹಾಗೆ ಬದುಕೋಕೆ ನಿಮ್ಮ ಮನೇಲಿ ನನಗೆ ಖಂಡಿತವಾಗ್ಲೂ ಆಗಲ್ಲ. ಅರ್ಥನೇ ಇಲ್ಲದಿರೋ ಸಂಬಂಧ ನನಗೆ ತುಂಬಾ ಉಸಿರು ಕಟ್ಸುತ್ತೆ. ಮದುವೆ ಅನ್ನೋ ತಪ್ಪು ನಿರ್ಧಾರನ ನಾವು ತಗೊಂಡು ಇಲ್ಲಿವರೆಗೂ ಸಾಕಷ್ಟು ಅನುಭವಿಸಿದ್ದೀವಿ. ಇನ್ನು ಮುಂದೆ ಅದರಿಂದ ವಿಮುಕ್ತಿ ಪಡ್ಕೊಂಡು ನಾವಿಬ್ಬರು ಆರಾಮಾಗಿ ಉಸಿರಾಡೋದೇ ಒಳ್ಳೆಯದು ಅನಿಸುತ್ತೆ. ಆ್ಯಂಡ್ ಪ್ಲೀಸ್ ಯಾವುದೇ ಕಾರಣಕ್ಕೂ ಈ ವಿಷಯ ಮತ್ತೆ ನಮ್ಮಲ್ಲಿ ಚರ್ಚೆ ಆಗೋದು ಬೇಡ. ನಮಸ್ತೆ ದುಷ್ಯಂತ್, ಹೇಗಿದ್ದೀರಾ? ಹೇಗಿದ್ದಾಳೆ ಚೈತ್ರ? ಚೈತ್ರ ಹೊರಗಡೆ ಬರೋ ಹಾಗಿಲ್ಲ. ಅಂದರೆ ಪರಿಸ್ಥಿತಿಲಿಲ್ಲ. ಯಾಕೆ? ಏನಾಯ್ತು? ಏನಾಯ್ತಾ ಗುರೂಜಿ, ನೀವು ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನೇನು ಮಾಡಿದೆ? ನನ್ನಿಂದ ಏನಾಯ್ತು? ನಿಮ್ಮ ಟ್ರೀಟ್ಮೆಂಟ್ ನಂಬಿ ನಾವು ಕೆಟ್ವಿ. ನನ್ನ ಟ್ರೀಟ್ಮೆಂಟಿಂದ ನೀವು ಕೆಟ್ರಿ? ಏನು ಹಾಗಂದ್ರೆ? ಹೌದು, ಚೈತ್ರಂಗೆ ಕಾಲು ಬರುತ್ತೆ ಅಂದ್ಕೊಂಡ್ವಿ, ಆದರೆ ಆಗಿದ್ದೇ ಬೇರೆ. ಏನು ಮಾತಾಡ್ತಾ ಇದ್ದೀರಾ? ಸ್ವಲ್ಪ ವಿವರ್ಸ್ ಹೇಳ್ತೀರಾ ಅದೇನು ಅಂತ? ನಿಮ್ಮ ಟ್ರೀಟ್ಮೆಂಟಿಂದ ಚೈತ್ರಂಗೆ ಕಾಲು ಬಂದು ಎಲ್ಲರ ಹಾಗೆ ನಡೆಯೋದಕ್ಕೆ ಶುರು ಮಾಡ್ತಾಳೆ ಅಂದ್ಕೊಂಡ್ವಿ. ಆದರೆ ನೀವೇನು ಮಾಡಿದ್ರಿ ಗುರುಜಿ? ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ಬಿಡಿ. ನಮ್ಮ ಟ್ರೀಟ್ಮೆಂಟಿಂದ ಯಾವುದೇ ಅಡ್ವರ್ಸ್ ಎಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಯ್ತು? ಎಲ್ಲಿ ಚೈತ್ರ ನೋಡ್ಬೇಕು ನಾನು? ಎಲ್ಲಿ ಚೈತ್ರ? ಅಡ್ವರ್ಸ್ ಎಫೆಕ್ಟಾ? ಬನ್ನಿ ನೋಡಿ ಏನಾಗಿದೆ ಅಂತ. ಒಂದು ಕ್ಷಣ ಎಷ್ಟು ಗಾಬರಿ ಹುಟ್ಟಿಸ್ಬಿಟ್ಟೆ ದುಷ್ಯಂತ್ ನೀನು. ನೋಡಿದ್ರ ಗುರುಜಿ ಏನು ಮಾಡಿದ್ದೀರಾ ಅಂತ? ವೀಲ್ ಚೇರಿಂದ ವಾಕರ್ಗೆ ಬಂದು, ವಾಕರಿಂದ ಈ ಸ್ಟಿಕ್ ಹಿಡಿದು ನಡೆಯೋ ಲೆವೆಲ್ಗೆ ಬಂದ್ಲು. ಇದೆಲ್ಲ ಮಾಡಿದ್ದು ನೀವೇ ತಾನೇ? ತುಂಬಾ ಸಂತೋಷ ಆಗ್ತಾ ಇದೆ. ನೀನು ಇಷ್ಟು ಬೇಗ ರಿಕವರ್ ಆಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಮ್ಮ. ನಮ್ಮ ಚಿಕಿತ್ಸೆ ಕೆಲಸ ಮಾಡಿರಬಹುದು, ಆದರೆ ಅದಕ್ಕಿಂತ ಹೆಚ್ಚಿಗೆ ನಿನ್ನ ವಿಲ್ ಪವರ್ ಕೆಲಸ ಮಾಡಿದೆ. ಈಗ ನೀನು ಸ್ಟಿಕ್ ಹಿಡ್ಕೊಂಡು ನಡೀತಾ ಇದೆಯಲ್ಲ, ಎಷ್ಟು ಸಂತೋಷ ಆಗಿರ್ಬೋದಲ್ಲ ನಿನಗೆ? ಆಗದೆ ಇರುತ್ತಾ ಗುರುಜಿ? ಸುಮ್ಮನೆ ಸ್ಟಿಕ್ ಹಿಡಿದು ನಡೆಯೋದಕ್ಕೆ ಟ್ರೈ ಮಾಡು ಅಂತ ಹೇಳಿದೆ ಗುರುಜಿ. ಟ್ರೈ ಮಾಡಿದ್ಲು, ನೋಡಿದ್ರೆ ವಾಕರೇ ಬೇಕಾಗಿಲ್ಲ. ನನಗನ್ಸತ್ತೆ ಈ ಸ್ಟಿಕ್ ಕೂಡ ಬೇಕಾಗೋದಿಲ್ಲಮ್ಮ. ಎಲ್ಲಿ ಕೊಡು ನೋಡೋಣ, ಈ ಸ್ಟಿಕ್ಕನ್ನ ಕೊಡು ಕೊಡು. ಹಾಗೆ ನಡೆದು ನೋಡೋಣ. ಹಾಗೆ ನಡಿ, ಆಗತ್ತೆ, ನಡಿ. ಎಸ್, ಟ್ರೈ. ಗುಡ್, ವೆರಿ ವೆರಿ ಗುಡ್. ವಾಪಸ್ ಬರ್ಲಾ ಗುರುಜಿ? ನನಗೇನು ಕೇಳ್ತೀಯಮ್ಮ? ನಿನ್ನನ್ನು ನಡೆಸ್ತಾ ಇರೋದು ಕಾಲ್ ತಾನೆ. ಆ ಕಾಲ್ ಮೇಲೆ ನಿನಗೆ ಭರವಸೆ ಇದ್ರೆ ಖಂಡಿತ ನಡಿ. ಬಾ ಬಾ, ನಡಿ ನಡಿ ನೋಡೋಣ. ನೋಡು, ಎಲ್ಲಕ್ಕೂ ಅದರದ್ದೇ ಆದಂತಹ ಸಮಯ ಬೇಕಾಗುತ್ತದಮ್ಮ. ನಿನ್ನ ದೇಹಕ್ಕೆ ಇನ್ನೂ ಬ್ಯಾಲೆನ್ಸ್ ಸಿಕ್ಕಿಲ್ಲ. ಸ್ವಲ್ಪ ದಿನ ನೀನು ಈ ಸ್ಟಿಕ್ ಹಿಡ್ಕೊಂಡೇ ನಡೆದಾಡು. ಹೀಗೆ ನಡೆದಾಡ್ತಾ ಇದ್ರೆ ಒಂದು ದಿನ ನೀನು ಈ ಸ್ಟಿಕ್ನ ಆಧಾರ ಇಲ್ಲದೇ ನಡೆದಾಡ್ಬೋದು. ನೀವಿಬ್ಬರು ಅವಳು ಸರಿ ಹೋದ್ಮೇಲೆ, ಅವಳ ಕಾಲಿಂದ ಯಾವುದೇ ಆಧಾರ ಇಲ್ಲದೆ ನಡೆಯೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಆಶ್ರಮಕ್ಕೆ ಇಬ್ಬರು ಬನ್ನಿ. ಬರ್ದೇ ಇರ್ತೀವ ಗುರುಜಿ? ಪುನರ್ಜನ್ಮ ಕೊಟ್ಟಿದ್ದ ಜಾಗ ಅದು, ಖಂಡಿತ ಬರ್ತೀವಿ. ಬರ್ತೀನಿ. ಹಾಗಾದರೆ ತುಂಬ ಖುಷಿ ಆಯ್ತು. ಬರ್ತೀನಿ.
ಚೈತ್ರ ಅಷ್ಟಿಗೆ ಕೊಡು. ಯಾಕೆ ನಿನಗೆ ಅದ್ರ ಅಗತ್ಯ ಇಲ್ಲ, ಕೊಡು. ಗುರುಜಿ ಇನ್ನೂ ಸ್ವಲ್ಪ ದಿನ ಸ್ಟಿಕ್ಕಲ್ಲೇ ವಾಕ್ ಮಾಡು ಅಂತ ಹೇಳಿದ್ರಲ್ಲ. ಚೈತ್ರ, ನಾನಿರ್ಬೇಕಾದ್ರೆ ಇದ್ರ ಅಗತ್ಯ ನಿನಗಿಲ್ಲ. ಮಾವ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಮನೆಗೆ ವಾಪಸ್ ಬಾ ಅಂತ. ನಾನು ಹೋಗಲಿಲ್ಲ. ನನಗೆ ಮರ್ಯಾದೆ ಬೇಡವಾ ಸುರಭಿ? ಅವ್ರು ಏನಂದ್ರು ಅನ್ನಿಸ್ಕೊಳ್ಳೋದು, ಬೈದಾಗ ಬೈಸ್ಕೊಳ್ಳೋದು, ಮನೆಯಿಂದ ಆಚೆ ನೂಕಿದ್ರು ಪರವಾಗಿಲ್ಲ ನಾನು ಮತ್ತೆ ಮನೆಯಲ್ಲಿ ಬಂದು ಇರ್ತೀನಿ ಅಂತ ಹೇಳಿ ಹೋಗೋದು, ಇದೆಷ್ಟರ ಮಟ್ಟಿಗೆ ಸರಿ ಹೇಳು? ಅದಕ್ಕೆ ಮಾವ ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ಅಂತ ಯೋಚನೆ ಮಾಡಿ ತುಂಬ ನಿಷ್ಠೂರವಾಗಿ ಮಾತಾಡಿ ಕಳಿಸ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ಅವ್ರ ಮಗ ಬಂದು ಕರಿಬೇಕಿತ್ತು, ಇವ್ರೇನು ಬಂದು ಕರೆಯೋದು? ಅವ್ರ ಮಗಂಗೆ ನೀನು ಬೇಕಾಗಿಲ್ಲ ಅಂದಮೇಲೆ ನೀನು ಅಲ್ಲಿ ಹೋಗಿ ಯಾರೋ ಹೊರಗೆ ಥರ ಯಾಕಿರ್ಬೇಕು ಹೇಳು? ಅದಕ್ಕೆ ಅವರನ್ನು ಕಳಿಸ್ಬಿಟ್ಟೆ. ಮಾವ ನನಗೆ ಸಪೋರ್ಟ್ ಮಾಡಿದ್ದಾರೆ ನಿಜ. ಅನಿರುದ್ಧ್ ನನ್ನ ವಿರುದ್ಧ ಸಂಚು ಮಾಡಿದಾಗಲೆಲ್ಲ ಮಗಳ ಥರ ನೋಡಿಕೊಂಡು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಂತ ನನ್ನ ಆತ್ಮಗೌರವಕ್ಕೆ ಚ್ಯುತಿ ತಂದ್ಕೊಂಡು ಮತ್ತೆ ಆ ಮನೆಗೆ ವಾಪಸ್ ಹೋಗೋದು ಸರಿಯಲ್ಲ. ಬೇಡ ಬಿಡು, ನೀನು ಹೋಗಲು ಬೇಡ. ತೇಜಸ್ವಿನಿ ಇದ್ದಾರಾ? ಹಾಂ ಇದ್ದಾರೆ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ತೇಜು, ನಿನ್ನ ನೋಡೋದಕ್ಕೆ ಯಾರೋ ಲಾಯರ್ ಬಂದಿದ್ದಾರೆ ನೋಡು. ನಮಸ್ಕಾರ. ನಮಸ್ಕಾರ. ನೀವು ಲಾಯರ್ ರಾಮರಾವ್ ಅವರಲ್ವಾ? ಹೌದು ಮೇಡಮ್, ನಾನು ನಿಮ್ಮ ಹತ್ರನೇ ಮಾತಾಡಬೇಕಾಗಿತ್ತು. ಯಾವ ವಿಚಾರವಾಗಿ? ಏನಿಲ್ಲ, ನಾನು ನಿಮಗೆ ಒಂದು ನೋಟಿಸ್ ಇಶ್ಯೂ ಮಾಡಬೇಕಾಗಿತ್ತು. ನೋಟಿಸಾ? ಹೌದು ಮೇಡಮ್, ತಗೊಳ್ಳಿ. ಯಾವುದ್ರ ಬಗ್ಗೆ? ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನು ಸರ್ ಇದು? ನೀವೇ ಓದಿದ್ರಲ್ಲ ಮೇಡಮ್, ನಿಮ್ಮ ಹಸ್ಬೆಂಡ್ ನಿಮ್ಮ ಮೇಲೆ ನಾನಾ ಆರೋಪಗಳನ್ನು ಹೊರಿಸಿ ನಿಮ್ಮಿಂದ ಯಾಕೆ ವಿಚ್ಛೇದನ ತಗೋಬಾರ್ದು ಅಂತ ಈ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಹಸ್ಬೆಂಡ್ ನಿಮ್ಮಿಂದ ದೂರ ಇರೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಜೀವನ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದು ಅಲ್ಲದೆ ನಿಮ್ಮ ಜೊತೆಗಿನ ಜೀವನ ಅವ್ರಿಗೆ ರೋಸೋಗಿದೆ. ಮೇಲಾಗಿ ನಿಮಗೆ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಅವ್ರು ಈ ನೋಟಿಸ್ ಕೊಟ್ಟಿದ್ದಾರೆ. ಸಿ ಮೇಡಮ್, ನೌ ದಿ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಈ ನೋಟಿಸ್ ಏನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ. ಒಟ್ಟಿನಲ್ಲಿ ನನ್ನ ಕ್ಲೈಂಟಿಗೆ ನಿಮ್ಮಿಂದ ಬಿಡುಗಡೆ ಬೇಕು. ನೋಡಿ, ಈ ನೋಟಿಸ್ಗೆ ಉತ್ತರನ ನೇರವಾಗಿ ನೀವು ನನಗೆ ಕೊಡ್ಬೋದು ಅಥವಾ ನಿಮ್ಮ ಲಾಯರ್ ಮುಖಾಂತರ ಉತ್ತರನ ಕಳಿಸ್ಕೊಡ್ಬೋದು.
ಅಲ್ಲ ಸರ್, ನಿಮ್ಮ ಕ್ಲೈಂಟ್ಗೇನು ಬುದ್ಧಿ ಇಲ್ವಾ? ಸ್ವತಃ ಹೆಂಡತಿ ಮೇಲೆ ಅನೈತಿಕ ಸಂಬಂಧದ ಆರೋಪ ಹೊರಿಸ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗಲ್ವಾ? ಹೇಗೆ ಅವನು ಆ ಥರ ಆರೋಪ ಮಾಡ್ತಾನೆ? ಅದಕ್ಕೆ ಅವರು ಸಾಕ್ಷ್ಯಗಳನ್ನು, ಆಧಾರಗಳನ್ನು, ಕಾರಣಗಳನ್ನು ಕೊಡ್ತಾರೆ. ಅದನ್ನು ಅವರು ಪ್ರೂವ್ ಮಾಡ್ತಾರೆ. ನೋಡಿ ಮೇಡಮ್, ಒಟ್ಟಿನಲ್ಲಿ ನನ್ನ ಕ್ಲೈಂಟಿಗೆ ನಿಮ್ಮ ಜೊತೆ ಜೀವನ ಸಾಕಾಗಿದೆ. ಅಟ್ಲೀಸ್ಟ್ ಈ ವಿಷಯದಲ್ಲಾದರೂ ಅವರಿಗೆ ಸಹಕಾರ ಕೊಡಿ. ಅವ್ರು ಯಾರೀ ನನಗೆ ವಿಚ್ಛೇದನ ಕೊಡೋದಕ್ಕೆ? ಹೇಗೆ ಕೊಡ್ತಾರೆ? ಇಷ್ಟೆಲ್ಲ ಆರೋಪ ಮಾಡಿದ್ಮೇಲೆ ನಾನು ಸುಮ್ಮನೆ ಇರೋಳಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆ ರಿಸ್ಕೆಲ್ಲ ಯಾಕೆ ತೊಗೋತೀರಾ ಮೇಡಮ್? ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ತೊಗೊಂಬಿಟ್ರೆ ಇಬ್ಬರಿಗೂ ಅನುಕೂಲ. ಹಾಗಂತ ನಿಮಗೇನು ಅನ್ಯಾಯ ಮಾಡ್ತಿಲ್ಲ. ನಿಮಗೆ ಆಲಿಮನಿ, ಜೀವನಾಂಶ ಕೊಡ್ತಾರೆ. ನೀವು ಸುಖವಾಗಿರ್ಬೋದು, ನಿಮ್ಮ ಜೀವನನ ನೀವು ನಡೆಸ್ಬೋದು. ಹಾಗೇನೆ ನಮ್ಮ ಕ್ಲೈಂಟು ತಾನು ಸುಖವಾಗಿರೋದಕ್ಕೆ ಬಯಸ್ತಾನೆ ಮೇಡಮ್. ಆಯಿತು, ಸುಖವಾಗೇ ಇರಲಿ. ಈ ಮಟ್ಟದ ಗಿಫ್ಟ್ ತಂದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ತಿಳಿಸ್ತೀನಿ. ಸರಿ ಮೇಡಮ್. ಕೋರ್ಟ್ನಲ್ಲಿ ಇತ್ತೀಚೆಗೆ ಡೈವರ್ಸ್ ಕೇಸ್ಗಳು ಭಾಳ ಬೇಗ ಮುಗಿದೋಗುತ್ತೆ. ಯಾವುದನ್ನು ಯಾರೂ ದೊಡ್ಡದು ಮಾಡ್ತಿಲ್ಲ. ಒಟ್ಟಾಗಿ ಭಾಳಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಒಟ್ಟಿಗೆ ಯಾಕೆ ಇರಬೇಕು ಮೇಡಮ್? ಈಗಿನ ಕಾಲದಲ್ಲಿ ನಗ್ನಗ್ತಾ ಬಾಯ್ ಅನ್ನೋದು ತುಂಬ ಕಾಮನ್ ಆಗಿದೆ. ಇದನ್ನೇ ನನ್ನ ಕ್ಲೈಂಟು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗೆ ನಿರೀಕ್ಷೆ ಮಾಡ್ತಾ ಇರೋದಕ್ಕೆ ಹೇಳಿ. ಥ್ಯಾಂಕ್ ಯು ಮೇಡಮ್. ಈ ನೋಟಿಸ್ಗೆ ಆದಷ್ಟು ಬೇಗ ಉತ್ತರ ಕೊಡಿ. ನಾನಿನ್ನು ಬರ್ತೀನಿ. ಏನು ತೇಜು ಇದು? ಈ ಮಟ್ಟಕ್ಕೆ ಕೇಳಿದ್ನ ಇವನು? ಅದು ಹಾಗೆ ಸುರಭಿ, ಮನುಷ್ಯ ವಿವೇಚನೆ ಕಳ್ಕೊಂಡ್ರೆ ಹೀಗೆ ಆಗೋದು. ಹೀಗಾಗ್ಬೋದು ಅಂತ ನನ್ನ ಮನಸ್ಸಿನ ಮೂಲೆಯಲ್ಲಿ ಅನ್ನಿಸ್ತಾ ಇತ್ತು. ಆದರೆ ಈ ಕೆಲಸ ಮಾಡಿರೋದು ಆದಿತ್ಯ ಅಲ್ಲ. ಅಂದರೆ ಇನ್ಯಾರು? ಆ ಮನೆ ಹಾಳ ಅನಿರುದ್ಧ. ಇದೆಲ್ಲ ಅವನದೇ ಕೆಲಸ. ಯಾಕೆಂದರೆ ಈ ಲಾಯರ್ನ ನಾನು ನೋಡಿದ್ದೀನಿ. ಈ ವ್ಯಕ್ತಿ ಅನಿರುದ್ಧ ಕಡೆ ಲಾಯರ್. ಚಿತ್ರಲೇಖಾ ಪತ್ರಿಕೆಗೆ ಸಂಬಂಧಪಟ್ಟ ಏನೇ ಇಶ್ಯೂಸ್ ಇದ್ದರೂ ಈ ವ್ಯಕ್ತಿನೇ ಬಗೆಹರಿಸ್ತಾ ಇದ್ದಿದ್ದು. ಹೌದಾ? ಐ ನೋ ಹಿಮ್. ಅನಿರುದ್ಧನ ತಂತ್ರ ಇಲ್ಲದೆ ಇವೆಲ್ಲ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅವನದೇ ಕೆಲಸ. ನನ್ನನ್ನು ಮನೆಯಿಂದ ಆಚೆ ಕಳಿಸಿದ್ದಾಯ್ತು. ಈಗ ಅಫಿಷಿಯಲಿ ನಿವಾರಿಸ್ಕೊಳ್ಬೇಕು ಅಂತ ದುರಾಲೋಚನೆ ಮಾಡಿ ಈ ತಂತ್ರ ಮಾಡಿದ್ದಾನೆ. ಅವನ ಯೋಚನೆ, ಅವನ ವಕ್ರಬುದ್ಧಿ ಎಲ್ಲ ನನಗೆ ಅರ್ಥ ಆಗತ್ತೆ. ಹಾಗಾದರೆ ಇವಾಗ ಏನು ಮಾಡ್ತೀಯಾ? ಡಿವೋರ್ಸಿಗೆ ಒಪ್ಪಿಗೆ ಕೊಟ್ಬಿಡ್ತೀಯಾ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ.